ಕಬಡ್ಡಿ ಆಡಿದ ಬಳಿಕ ಯುವ ಆಟಗಾರನಿಗೆ ಹೃದಯಾಘಾತವಾಗಿದೆ. ಎದೆ ನೋವಿನಿಂದ ಒದ್ದಾಡಿ ಆಟಗಾರ ಪ್ರೀತಮ್ ಶೆಟ್ಟಿ ಪ್ರಾಣ ಬಿಟ್ಟಿರೋದು. ನೋಡಿ, ಸಾವು ಹೆಂಗೆಲ್ಲ ಬರುತ್ತೆ ಅಂತ ಹೇಳಿ. ಅದರಲ್ಲೂ ಇತ್ತೀಚೆಗೆ ಯುವಕರಲ್ಲಿ ಹಾರ್ಟ್ ಅಟ್ಯಾಕ್ ಬಹಳಷ್ಟು ಹೆಚ್ಚಾಗ್ತಾ ಇದೆ. ಎದೆ ನೋವಿನಿಂದ ಒದ್ದಾಡಿ ಪ್ರಾಣ ಬಿಟ್ಟಿದ್ದಾರೆ ಕಬಡ್ಡಿ ಆಟಗಾರ ಪ್ರೀತಮ್ ಶೆಟ್ಟಿ. ಕಬಡ್ಡಿ ಆಡಿದ ಬಳಿಕ ಆಗಿರುವಂತಹ ಹೃದಯಾಘಾತ ಮಂಡ್ಯದ ನಾಗಮಂಗಲದ ಸುಖದರೆ ಗ್ರಾಮದಲ್ಲಿ ನಡೆದಿರುವ ಘಟನೆ. ಉಡುಪಿಯ ಮುಟ್ಟಲ್ಪಾಡಿ ಮೂಲದ 27 ವರ್ಷದ ಪ್ರೀತಮ್ ಶೆಟ್ಟಿ ಹೃದಯಾಘಾತ ಆಗಿದೆ. ಸುಖದರೆ ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಕಬಡ್ಡಿ ಪಂದ್ಯಾವಳಿ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಎಷ್ಟು ಲವಲವಿಕೆಯಿಂದ ಆಟದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ. ಆಟ ಎಲ್ಲ ಮುಗಿದ ಮೇಲೆ ಅವರಿಗೆ ತೀವ್ರ ಹೃದಯಾಘಾತವಾಗಿದೆ. ನಾಗಮಂಗಲದ ಸಾರ್ವಜನಿಕ ಆಸ್ಪತ್ರೆಗೆ ಈಗ ಮೃತದೇಹವನ್ನ ರವಾನೆ ಮಾಡಲಾಗಿದೆ. ಈ ಸಂಬಂಧ ನಾಗಮಂಗಲ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡಿ, ಉಡುಪಿಯಿಂದ ಮಂಡ್ಯದ ನಾಗಮಂಗಲಕ್ಕೆ ಬಂದಿದ್ರು ಕಬಡ್ಡಿ ಪಂದ್ಯಾವಳಿಯ ಹಿನ್ನೆಲೆಯಲ್ಲಿ. ಆಟದಲ್ಲೂ ಕೂಡ ಬಹಳಷ್ಟು ಲವಲವಿಕೆಯಿಂದ ಭಾಗಿಯಾಗಿದ್ದಾರೆ. ಕಬಡ್ಡಿ ಆಟದ ದೃಶ್ಯಾವಳಿಗಳನ್ನ ಕೂಡ ಗಮನಿಸಬಹುದು. ಒಂದು ಕಡೆ ಆಟ ಎಲ್ಲ ಮುಗಿದಾದ ಬಳಿಕ ಅವರಿಗೆ ಎದೆನೋವು ಕಾಣಿಸ್ಕೊಳ್ಳುತ್ತೆ. ಸ್ಥಳದಲ್ಲೇ ಒದ್ದಾಡಿ ಪ್ರಾಣ ಬಿಡ್ತಾರೆ. ಕೂಡಲೇ ಅವರನ್ನ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ದಾಖಲು ಮಾಡಿದ್ರು ಕೂಡ ಅಷ್ಟರಲ್ಲೇ ಪ್ರಾಣ ಪಕ್ಷಿ ಹಾರಿ ಹೋಗಿರುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಾಲಕೃಷ್ಣ. ಇತ್ತೀಚೆಗಂತೂ ಯುವಕರಲ್ಲಿ ಹೆಚ್ಚಾಗಿ ಹೃದಯಾಘಾತ ಅನ್ನೋದು ಸಂಭವಿಸ್ತಾ ಇದೆ. ಸಾಕಷ್ಟು ಜನ ಯುವಕರೇ ಬಲಿಯಾಗ್ತಾ ಇದ್ದಾರೆ. ಈಗ ಮಂಡ್ಯದ ನಾಗಮಂಗಲದಲ್ಲೂ ಕೂಡ ಕಬಡ್ಡಿ ಆಟಗಾರ ಎಷ್ಟು ಲವಲವಿಕೆಯಿಂದ ಆಟ ಆಡ್ತಿದ್ದಾರೆ ಬಾಲಕೃಷ್ಣ. ದೃಶ್ಯಾವಳಿಗಳನ್ನು ನೋಡಿದ್ರೆ ಖಂಡಿತ ಬಹಳ ಬೇಜಾರಾಗುತ್ತೆ. ಎಲ್ಲಿ ಅವರು ಮೂಲತಃ ಈಗ ಮೃತದೇಹವನ್ನ ಅವರು ಹುಟ್ಟೂರಿಗೆ ರವಾನೆ ಮಾಡಲಾಗಿದೆಯಾ? ಪೂರ್ಣಿಮಾ, ಇದು ನಾಗಮಂಗಲ ತಾಲೂಕಿನ ಸುಖದರೆ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ. ಇದು ಏನು ಸುಖದರೆ ಗ್ರಾಮದಲ್ಲಿ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿನ ಆಯೋಜನೆ ಮಾಡಲಾಗಿತ್ತು. ಈ ಕಬಡ್ಡಿ ಪಂದ್ಯಾವಳಿಗೆ ರಾಜ್ಯದ ನಾನಾ ಮೂಲೆಗಳಿಂದನೂ ಕೂಡ ಕಬಡ್ಡಿ ತಂಡಗಳು ಆಗಮಿಸಿದಂಥದ್ದು. ಈ ಒಂದು ಸಂದರ್ಭದಲ್ಲಿ ರಾತ್ರಿ ಕಬಡ್ಡಿ ಆಡ್ತಾ ಇರ್ಬೇಕಾದ್ರೆ ಏನು ಉಡುಪಿ ಮೂಲದ ಪ್ರವೀಣ್ ಶೆಟ್ಟಿ ಆತ ಕಬಡ್ಡಿ ಆಟ ಮುಗಿದ ಮೇಲೆ ಆತನಿಗೆ ಎದೆ ನೋವು ಕಾಣಿಸ್ಕೊಂಡಿದೆ. ಎದೆ ನೋವು ಕಾಣಿಸ್ಕೊಂಡು ನನಗೆ ತುಂಬಾ ಎದೆ ನೋಗ್ತಾ ಇದೆ ಅಂತ ಹೇಳಿ ಅದ ಸ್ಥಳದಲ್ಲೇ ಕುಸ್ತು ಬಿದ್ದಿರುವಂತದ್ದು. ತಕ್ಷಣ ಆತನನ್ನ ನಾಗಮಂಗಲ ಸಾರ್ವಜನಿಕ ಆಸ್ಪತ್ರೆಗೆ ಕರ್ಕೊಂಡ್ ಬಂದ್ರು ಕೂಡ ಚಿಕಿತ್ಸೆ ಫಲಕಾರಿ ಆಗ್ಲಿಲ್ಲ. ಆತ ಆಗ್ಲೇ ಕೊನೆಯುಸಿರು ಎಳೆದಿದ್ದ. ಈ ಒಂದು ಇದನ್ನೆಲ್ಲ ನೋಡಿದ್ರೆ ಯುವಕರಲ್ಲಿ ಈಗ ನಿಜವಾಗ್ಲೂ ನೀವ್ ಹೇಳ್ದಂಗೆ ಯುವಕರಲ್ಲಿ ಈಗ ಹೃದಯಾಘಾತದ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಅದಲ್ಲದೆ ಈ ಚಳಿಗಾಲದಲ್ಲೂ ಕೂಡ ಹೃದಯಾಘಾತ ಸಂಭವಿಸುತ್ತೆ ಅಂತಾನೂ ಕೂಡ ಹೇಳ್ತಾ ಇರುವಂತದ್ದು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಲವಲವಿಕೆಯಿಂದ ಕಬಡ್ಡಿ ಆಡ್ತಾ ಇದ್ದಂತ ವ್ಯಕ್ತಿ ಈ ರೀತಿ ಪ್ರಾಣ ಕಳ್ಕೊಂಡಿರೋದು ನಿಜವಾಗ್ಲೂ ಕಬಡ್ಡಿ ಪ್ರಿಯರಲ್ಲಿ ಒಂದು ಆತಂಕ ಸೃಷ್ಟಿ ಮಾಡಿದೆ ಅಂತಾನೆ ಹೇಳ್ಬೋದು. ನಾಗಮಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ನಾಗಮಂಗಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಶವನ ಇಡಲಾಗಿದೆ.